ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಗಂದ್ರೆ ನನ್ನ ಮನೇಲೇ 3 ಹೆಣ್ಮಕ್ಳಿದಾವೆ, ಅವನೇ ನೋಡಕ್ ಆಗ್ತಾ ಇಲ್ಲ. ಈ ಅನಿಷ್ಟ ಬೇಡ. ಏನಂದ್ರೆ ನೀವು ಈ ಮಗುನ್ ಸಾಯಿಸ್ಬಿಟ್ಟು ಏನ್ ಮಾಡಕ್ ಹೊರಟಿದ್ಯಾ? ಈಗ ಹುಟ್ಟಿರೋ ಮಗು ಅದು, ಅಪ್ಪಾಗಿ ಸಾಯಿಸಕ್ ಹೊರಟಿದ್ಯಲ್ಲ. ನನಗೆ ಹೆಣ್ಮಗು ಅಂದ್ರೆ ಬೇಡ, ಬೇಡ ಅಂದ್ರೆ ಬೇಡ. ನನಗೆ ಹೆಣ್ಮಗು ಅಂದ್ರೆ ವಾಕ್ರಿಕೆ. ಅವಳೊಬ್ಳು ನಾನು ಹೆಡ್ತಿ ವೇಸ್ಟ್, ಬರೀ ಹೆಣ್ಮಕ್ಳೇ ಇರ್ತಾಳೆ, ಗಂಡ್ ಮಕ್ಳು ಇರೋಕ್ಕೆ ಯೋಗ್ಯತೆನೇ ಇಲ್ಲ. ಏ ಬಾರೆ ಈಚೆ. ಮಗು ನಂದ್ ಹೌದಾ ಅಲ್ವಾ ಅನ್ನೋ ಸತ್ಯ ಗೊತ್ತಾಗ್ಬೇಕು. ನಿನ್ನಂತ ಗಂಡಸರು ಇರೋದಕ್ಕೆ ಹೆಣ್ಮಕ್ಳು ಗಂಡ್ ಮಕ್ಳ ಮೇಲೆ ನಂಬಿಕೆ ಕಳ್ಕೊಂಡು ಬದುಕ್ತಾ ಇರೋದು. ಬದುಕಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ಆ ಮಗು ನಿಮ್ ಹೆಂಡತಿ ಎತ್ತಿದ್ರು ಅಂತ ಅದರ ಒಬ್ಬರದೇ ಆಗೋಯ್ತಾ? ಯಾವ ಶತಮಾನದಲ್ಲಿ ಬದುಕ್ತಾ ಇದ್ದೀರಾ? ಮಗು ಹೆಣ್ಣಾಗುತ್ತೋ ಗಂಡಾಗುತ್ತೋ ಒಬ್ಬರಿಂದ ನಿರ್ಧಾರ ಆಗೋದಲ್ಲ, ಹೆಂಡತಿ ಮೇಲೆ ತಪ್ಪೋರಿಸ್ತಿರಲ್ಲ. ನಾನ್ಸೆನ್ಸ್. ನಾಚಿಕೆ ಆಗಲ್ವಾ? ಒಂದ್ ಹೆಣ್ಣು ಗೌರವ ಕೊಡಕ್ ಆಗಲ್ಲ ಅಂದ್ರೆ ಮದುವೆ ಯಾಕೆ ಆಗ್ತೀರಾ? ಬರೀ ಆಸೆ ತೀರಿಸ್ಕೊಳಕ್ ಮಾತ್ರ ಮದುವೆ ನಿಮ್ಗೆ? ಮಗು ಇರೋದಂಗ ಮಾತ್ರ ಅವ್ರು ಬೇಕಾ? ಆಮೇಲೆ ನಿಮ್ಗೂ ಅವ್ರಿಗೂ ಸಂಬಂಧ ಏನಾದ್ರು ಆಡ್ತಿದಿರಲ್ಲ. ಮಗು ಅಂದ್ರೆ ದೇವ್ರು ಕೊಡೋ ವರ. ಅದ್ ಬೆಳೆಯೋದಕ್ಕೆ ಹೆಣ್ಣನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿರತ್ತೆ ಗೊತ್ತಾ? ಅವಳಿಗಷ್ಟು ತಾಳ್ಮೆ ಇದೆ, ನೋವೆಲ್ಲ ಸಹಿಸ್ಕೊಂಡು ನಗೋ ಶಕ್ತಿ ಇದೆ ಅಂತ. ನೀನು ತಾಯಿ ಗರ್ಭದಿಂದ ಹೊರಗಡೆ ಬಂದಿದ್ದು ಅಂತ ಹೆಣ್ಣಿಗೆ ಅವಮಾನ ಮಾಡ್ತೀಯಲ್ಲ, ಇಡಿಯಟ್. ಆ ಮಗುನ ಸಾಯಿಸೋ ನಿರ್ಧಾರ ತಗೊಳಕ್ ನೀನ್ ಯಾರ? ಹೆಂಡತಿ ಬಗ್ಗೆ ಈ ತರ ಮಾತಾಡ್ತೀಯಲ್ಲ, ಮದುವೆ ಆಗ್ಬಿಟ್ರೆ ಹೇಗ್ ಬೇಕಾದ್ರೂ ನಡ್ಕೋಬಹುದು ಅಂತಾನ? ನಿಮ್ಮಂತರಿಂದಾನೆ ಹೆಣ್ಮಕ್ಳು ಸಂಕಟ ಅನುಭವಿಸ್ತಾ ಇರೋದು. ಆ ಮಗುಗೆ ನಿನ್ ಹೆಂಡತಿಗೆ ತೊಂದರೆ ಕೊಡಕ್ ಪ್ರಯತ್ನ ಪಟ್ಟೋ ಸರಿ ಇರಲ್ಲ. ಇನ್ನ ಜೈಲಿಗೆ ಕಳ್ಸೋದು ತುಂಬಾ ತಗೊಳಲ್ಲ, ಹುಷಾರ್. ಮೇಡಮ್ ಅವರೇ, ನಮ್ಮ ಡಾಕ್ಟ್ರು ಯಾವತ್ತೂ ಇಷ್ಟು ಕೋಪ ಮಾಡ್ಕೊಂಡಿರೋದನ್ನ ನಾನು ನೋಡೇ ಇಲ್ಲ. ನೋಡ್ಪುಟ್ಟ, ಇಷ್ಟು ದಿನ ನೀನು ಕುಣ್ಕೊಂಡು ಆರಾಡ್ಕೊಂಡು ಹುಡುಗನ್ ತರ ಚುಮ್ ಅಂತ ಗಾಡಿ ಓಡಿಸ್ಕೊಂಡಿದ್ದೆ. ಏನ ಮೇಲೆ ಅದೆಲ್ಲ ನಡೆಯಲ್ಲ. ತುಂಬಾ ಹುಷಾರಾಗಿರ್ಬೇಕು. ಹೆಜ್ಜೆ ಮೇಲೆ ಹೆಜ್ಜೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಓಡಾಡ್ಬೇಕು. ದಡ ಬಡ ಅಂತೆಲ್ಲ ಓಡಾಡಂಗಿಲ್ಲ. ಆಮೇಲೆ ಹೊಟ್ಟೆಲಿರೋ ಮಗು ಅಯ್ಯೋ ಎಲ್ಲೋ ಭೂಕಂಪ ಆಗ್ತಿದೆ ಅಂತ ಹೆದರ್ಕೊಂಡ್ಬಿಡುತ್ತೆ. ನೋಡು ಪುಟ್ಟ, ನಾವು ಹಳೆ ಕಾಲದವರೇ ಇರ್ಬೋದು, ಆದರೆ ನಾವು ಹೇಳಿದ ಕ್ರಮಗಳನ್ನು ನೀನು ಅನುಸರಿಸಿದ್ರೆ ಹುಟ್ಟೋ ಮಗು ಆರೋಗ್ಯನೂ ನಿನ್ನ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇವತ್ತಿಂದ ನೀನು ಊಟದಲ್ಲಿ ಮೊದಲನೇ 4 ತುತ್ತು ಗಟ್ಟಿ ಮೊಸರನ್ನ ತಿನ್ಬೇಕು, ಆಯ್ತಾ? ಹಾ ಹೌದೌದು. ಆಮೇಲೆ ಟೈಮ್ ಕರೆಕ್ಟ್ ಆಗಿ ಮೆಡಿಸಿನ್ ತಗೋಬೇಕು. ಕಹಿ ಇದೆ, ಹಾಗಿದೆ, ಹೀಗೆ ಇದೆ ಅಂತ ಮಿಸ್ ಮಾಡೋಗಿಲ್ಲ. ಏನೋ ಹೇಳ್ತೀನಿ ಕೇಳು. ಈಗ ನಾನು ನಿಮ್ಮ ಅಜ್ಜಿ ಫ್ರೆಂಡ್ಸ್. ನಾವ್ ಯಾಕೆ ಜಗಳ ಆಡ್ಬೇಕು? ನಿಮ್ಮ ಅಜ್ಜಿಗೆ ಗಂಡ್ ಮಗು ಬೇಕು, ನನ್ಗೆ ಹೆಣ್ಮಗು ಬೇಕು. ಅವಳಿ ಜವಳಿ ಮಕ್ಕಳು ನಿಮ್ಮಿಬ್ರು ತರ ಉಟ್ಬಿಟ್ರೆ ನಾವು ಆಡಿಸ್ಕೊಂಡಿರ್ತೀವಿ. ಅದಕ್ಕೆ ಈ ಸೆಟಪ್. ಹೇಗಿದೆ ನನ್ನ ಐಡಿಯಾ? ನನ್ನ ಲಚ್ಚಿ ಏನೇ ಹೇಳಿದ್ರು ಚೆನ್ನಾಗಿ ಯೋಚನೆ ಮಾಡೇ ಹೇಳ್ತಾಳೆ. ಚಿಕ್ಕ ಚಿಕ್ಕದಲ್ಲೆಲ್ಲ ಸಂಭ್ರಮ ಪಡ್ತಾಳೆ. ಅದರಲ್ಲೂ ನೀ ತಾಯಿ ಆಗ್ತಾ ಇದೆಯಾ ಅನ್ನೋ ವಿಷಯದಲ್ಲಂತೂ ಅವಳ ಸಂಭ್ರಮನ ಹೇಳಕ್ಕಾಗಲ್ಲ. ನನಗಂತೂ ಈ ಫೋಟೋಗಳೆಲ್ಲ ತುಂಬಾ ಇಷ್ಟ ಆಯ್ತಪ್ಪ. ನಮಗೆ ಡಿಸ್ಟರ್ಬ್ ಮಾಡೋದು ಬೇಡ ಕಂದ. ನೋಡು, ನಾವಿಬ್ರು ನಿನ್ಗೆ ಡಿಸ್ಟರ್ಬ್ ಮಾಡಲ್ಲ. ಈಗ ಮನಿಕೊಂಡು ರೆಸ್ಟ್ ತಗೋ.